ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾಟಿ ಕೋಳಿ ರೆಸಿಪಿನ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ. ಇದು ವೆಯ್ಟ್ ಬಂದುಬಿಟ್ಟು ಒಂದು 850 ಗ್ರಾಮ್ ಇತ್ತು ಅಷ್ಟೇ. ಫಸ್ಟು ಒಂದು ಮೀಡಿಯಮ್ ಜಾರಿಗೆ ಒಣ ಕೊಬ್ಬರಿನ ಹಾಕೋಬೇಕು. ಆಮೇಲೆ ಅರ್ಧ ಚಮಚ ಮೆಣಸುಕಾಳು, ಇನ್ನು ಅರ್ಧ ಚಮಚ ಚಕ್ಕೆ ಲವಂಗ ಪುಡಿ, ಒಂದು ಚುಟುಕಿ ಅರಿಶಿನ, ಮುಕ್ಕಾಲು ಚಮಚ ಧನಿಯಾ ಪುಡಿ, 1.5 ಚಮಚ ಖಾರದ ಪುಡಿ, ಇಂಚು ಶುಂಠಿ. ಇವಾಗ ಒಂದು ಬಾಣಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟನ್ನ ಫ್ರೈ ಮಾಡ್ಕೋಬೇಕು. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಒಂದು ಮೀಡಿಯಮ್ ಕುಕ್ಕರ್ನ ಇಟ್ಟು ತೊಳೆದಿರೋ ಚಿಕನ್ನೆಲ್ಲ ಹಾಕಿ ನೀಟಾಗಿ ಉಪ್ಪು ಖಾರ ಹಾಕಿ ಸ್ವಲ್ಪ ಉಪ್ಪು ಖಾರ ಹಾಕಿ ಫ್ರೈ ಮಾಡ್ಕೊಂಡು ಇವಾಗ ರುಬ್ಬಿರೋ ಮಸಾಲೆನ ಚಿಕನ್ನಿಗೆ ಹಾಕೋಬೇಕು. ಅದನ್ನು ನೀರು ಎಷ್ಟು ಬೇಕೋ ಅಷ್ಟು ಸಾಂಬಾರು ಆಗೋವಷ್ಟು ಹಾಕೋಬೇಕು. ಎಲ್ಲ ಚಿಕನ್ ಹಾಕೊಂಡ್ಮೇಲೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 3 to 4 ವಿಸಲ್ನ ಉಡಿಸ್ಬೇಕು. ಆಮೇಲೆ ನಾಟಿ ಕೋಳಿ ಸಾಂಬಾರು ರೆಡಿ. ನೋಡಿ, ಆಗಲೇ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.